ಅಗತ್ಯಕ್ಕಿಂತ ಕಡಿಮೆ ಮಾತನಾಡುವುದು ಗೆಲುವಿನ ಮೊದಲ ಮೆಟ್ಟಿಲು. ಬಹುತೇಕ ಸಂಬಂಧಗಳು ಹಾಳಾಗುವುದು ಒಡೆದಾಟದಿಂದಲ್ಲ, ಬೆನ್ನ ಹಿಂದೆ ಮಾತನಾಡುವುದರಿಂದ. ಜೀವನದಲ್ಲಿ ಹಣದ ಕೊರತೆ ಇದ್ರೂ ಗುಣದ ಕೊರತೆ ಇರಬಾರ್ದು. ಏಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು, ಆದರೆ ಗುಣವನ್ನು ಕೇಳಿ ಪಡೆಯಲು ಸಾಧ್ಯವಿಲ್ಲ. ಸಿಕ್ಕಿದೆ ಅಂತ ಹಬ್ಬ ಮಾಡಿಕೊಂಡ್ರೆ ಕೊನೆಗೆ ನಿನ್ನನ್ನು ನೀನು ಕಾಪಾಡಿಕೊಳ್ಳಲಾಗದಷ್ಟು ದುಸ್ಥಿತಿಗೆ ಜಾರುವುದು ಕಟ್ಟಿಟ್ಟ ಬುತ್ತಿ. 100 ಸುಳ್ಳು ಹೇಳಿ ನಂಬಿಸುವ ಬದಲು ಒಂದು ಸತ್ಯ ಹೇಳಿ ಕ್ಷಮಿಸಿ ಬಿಡು ಅಂತ ಕೇಳುವುದು ಒಳ್ಳೆಯದು. ಯಾಕೆಂದರೆ ಯಾವತ್ತಿದ್ರೂ ಸತ್ಯ ಬಯಲಾಗೇ ಆಗುತ್ತದೆ ಅಲ್ವಾ. ದೇವರು ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶವನ್ನು ಮಾತ್ರ ಕೊಡುತ್ತಾನೆ. ಅದನ್ನು ವರವೂ ಶಾಪವೂ ಆಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲಿದೆ. ಮೌನ ಭೂಮಿಯ ಮೇಲೆ ಅತಿ ಸುಂದರವಾದ ಮಾತು. ಹಣವಿದ್ದರೆ ಏನು ಬೇಕಾದರೂ ಖರೀದಿಸಬಹುದು, ಆದರೆ ಇನ್ನೊಬ್ಬರ ಹೃದಯದಲ್ಲಿ ಜಾಗ ಖರೀದಿಸಲು ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿರುವುದು ಹಣವಲ್ಲ, ನಮ್ಮ ಉತ್ತಮವಾದ ವ್ಯಕ್ತಿತ್ವ. ವಿನಯ ಅನುಭವದ ಕಿರೀಟವಿದ್ದಂತೆ, ಅಹಂಕಾರ ಕಿತ್ತೋದ ಪಾದರಕ್ಷವಿದ್ದಂತೆ. ಕಷ್ಟಪಡುವುದಕ್ಕೆ ನಾಚಿಕೆ ಪಟ್ಟರೆ ವಯಸ್ಸಾದ ನಂತರ ಎಲ್ಲರ ಮುಂದೆ ಜೀವನ ಮಾಡುವುದಕ್ಕೆ ನಾಚಿಕೆ ಪಡಬೇಕಾಗುತ್ತದೆ. ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ. ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗಿಂತ ಎಷ್ಟು ದೂರದಲ್ಲಿರುತ್ತೋ ಅಷ್ಟೇ ಒಳ್ಳೆಯದು. ಜೀವನವನ್ನು ಕಂಡಕ್ಟರ್ನಂತೆ ಜೀವಿಸಬೇಕು. ದಿನವೂ ಜೊತೆ ಪ್ರವಾಸಿಗರು, ನಮ್ಮ ಜೊತೆ ಬಂದರೂ ಯಾರೂ ನಮ್ಮವರಲ್ಲ. ದಿನವಿಡೀ ಪ್ರವಾಸ ಮಾಡಿದರೂ ಪ್ರವಾಸ ನಮ್ಮದಲ್ಲ. ಪ್ರವಾಸಿಸುವ ಬಸ್ಸಾಗಲಿ ಬಂದಿರುವ ದುಡ್ಡಾಗಲಿ ನಮ್ಮದಲ್ಲ. ಕೊನೆಗೆ ಎಲ್ಲವನ್ನು ಒಪ್ಪಿಸಿ ಹೋಗುವುದಷ್ಟೇ ಜೀವನ. ಬದುಕಬೇಕೆಂಬ ಛಲವಿದ್ರೆ ಎಲ್ಲಿ ಬೇಕಾದರೂ ಬದುಕಬಹುದು ಎನ್ನುವುದಕ್ಕೆ ಈ ಮೆಣಸಿನ ಗಿಡವೇ ಉದಾಹರಣೆ. ನೀರಿನ ಲೋಟದಲ್ಲಿ ನೊಣ ಬಿದ್ದರೆ ನೀರು ಚೆಲ್ಲುತ್ತೇವೆ. ತುಪ್ಪದ ಡಬ್ಬಿಯಲ್ಲಿ ನೊಣ ಬಿದ್ದರೆ ನೊಣವನ್ನು ಎತ್ತಿ ಬಿಸಾಕುತ್ತೇವೆ. ಯೋಚನೆ ಮತ್ತು ಸಲಹೆ ಸಮಯಕ್ಕೆ ತಕ್ಕಂತೆ ಬದಲಾಗುತ್ತವೆ. ಇದೇ ಜೀವನ. ಪ್ರಥಮ ಸೋಲಿಗೆ ಯಾವತ್ತೂ ಭಯಪಡಬೇಡಿ, ಏಕೆಂದರೆ ಗಣಿತ ಯಾವಾಗಲೂ 0ಇಂದಲೇ ಪ್ರಾರಂಭವಾಗುವುದು. ಇತ್ತೀಚೆಗೆ ನಾನು ಕೆಲವರ ಬಳಿ ಮಾತನಾಡುವುದನ್ನೇ ನಿಲ್ಲಿಸಿದ್ದೇನೆ. ವಿಷಯ ಇಲ್ಲ ಎಂದಲ್ಲ, ವಿಶ್ವಾಸಕ್ಕೆ ಅವರು ಯೋಗ್ಯರಲ್ಲ ಎಂದು. ಒಂದು ಕ್ಷಣದ ಸಿಟ್ಟಿನಿಂದ ನೀವು ಪಾರಾದರೆ 4 ದಿನದ ದುಃಖದಿಂದ ಪಾರಾಗಿದ್ದೀರಿ ಎನ್ನಬಹುದು. ಸಂಬಂಧ ಯಾವುದೇ ಇದ್ರೂ ಅದರ ಪಾಸ್ವರ್ಡ್ ಮಾತ್ರ ವಿಶ್ವಾಸ ಮತ್ತು ನಂಬಿಕೆ. ಸಂಪತ್ತು ಎಷ್ಟೇ ಇದ್ರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ಜಗತ್ತಿನ ಭಾಗ್ಯವಂತ ವ್ಯಕ್ತಿ ಯಾರಂದರೆ ಅವನ ಹತ್ತಿರ ಆಹಾರದ ಜೊತೆ ಹಸಿವು ಇರಬೇಕು, ಹಾಸಿಗೆ ಜೊತೆ ನಿದ್ರೆ ಇರಬೇಕು, ಹಣದ ಜೊತೆ ಧರ್ಮವಿರಬೇಕು. ನಮ್ಮ ಉದ್ಧಾರಕ್ಕಾಗಲಿ ನಾಶಕ್ಕಾಗಲಿ ನಾವೇ ಜವಾಬ್ದಾರರು ಹೊರತು ಬೇರೆಯವರನ್ನು ನಾವು ದೂಷಿಸುವಂತಿಲ್ಲ. ತುಂಬ ಹಠಕ್ಕೆ ಬಿದ್ದವನೊಬ್ಬ ಗೆದ್ದ ನಂತರ ಯೋಚಿಸುತ್ತಿದ್ದ, ಹಠಕ್ಕೆ ಬಿದ್ದು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಗೆದ್ದಿದ್ರೆ ಚೆನ್ನಾಗಿತ್ತು. ಎಲ್ಲರ ಹತ್ತಿರ ಯಾವಾಗಲೂ ಒಳ್ಳೆಯವರು ಅನಿಸಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಅವರವರ ಮನಸ್ಥಿತಿ ನಮ್ಮ ಗುಣವನ್ನು ಅಳೆಯುತ್ತಾರೆ ಅಷ್ಟೇ. ಎಷ್ಟೇ ಬೆಲೆ ಬಾಳುವ ಮೊಬೈಲ್ ಬಳಸಿದರೂ ವಿನಯದಿಂದ ಮಾತನಾಡುವ ಗುಣವಿಲ್ಲದಿದ್ದರೆ ಏನು ಪ್ರಯೋಜನ? ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪಿನೊಳಗಿನ ಮುತ್ತಿನಂತೆ ಇರಬೇಕು. ಇಟ್ಟ ಗುರಿ ಮುಟ್ಟುವವರೆಗೂ ಕೆಣಕುವವರನ್ನು ಇಣಿಕಿ ಸಹ ನೋಡಬಾರದು. ಮನುಷ್ಯನಿಗೆ ಕೊಳಕಾದ ಬಟ್ಟೆಗಳಿಂದ ಆಗುವಷ್ಟು ನಾಚಿಕೆ ತನ್ನ ಕೊಳಕು ವಿಚಾರಗಳಿಂದ ಆಗುವುದಿಲ್ಲ. ಇರುವ 3 ದಿನಕ್ಕೆ 100 ನಾಟಕಗಳು ಯಾಕೆ? ಗರ್ವದಿಂದ ಇರಬೇಡ, ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತೀಯ. ಅಸೂಯೆಯಿಂದ ಇರಬೇಡ, ಸ್ನೇಹಿತರನ್ನು ಕಳೆದುಕೊಳ್ಳುತ್ತೀಯ. ಕೋಪದಿಂದ ಇರಬೇಡ, ನಿನ್ನನ್ನೇ ನೀನು ಕಳೆದುಕೊಳ್ಳುತ್ತೀಯ. ಒಬ್ಬ ವ್ಯಕ್ತಿ ದಿನ ಎಲ್ಲರ ಜೊತೆ ನಗುತ್ತಾ ನಗಾಡಿಸುತ್ತಾ ಇರ್ತಾನೆ ಅಂದರೆ ಅವರ ಖುಷಿಯಾಗಿದ್ದಾರೆ ಎಂದರ್ಥಲ್ಲ. ಅವರು ಇನ್ನೊಬ್ಬರನ್ನು ನಗಿಸುವರ ಮೂಲಕ ತಮ್ಮ ಕಷ್ಟನ ಮರೆಯುತ್ತಾ ಇರ್ತಾರೆ ಎಂದರ್ಥ. ದಿನಕ್ಕೊಂದು ಸೂರ್ಯೋದಯ, ಆ ಸೂರ್ಯನಿಗೊಂದು ಸಂಜೆ, ಪ್ರತಿ ಸಂಜೆಗೊಂದು ಅನುಭವ, ಆ ಅನುಭವಗಳೊಂದಿಗೆ ಬದುಕು. ಪರಿಸ್ಥಿತಿ ಹೇಗೆ ಇದ್ರೂ ಮನಸ್ಥಿತಿ ಗಟ್ಟಿಯಾಗಿರಲಿ. ಪರಿಸ್ಥಿತಿಯನ್ನು ಬದಲಾಯಿಸುವುದು ಕಷ್ಟವಾದಾಗ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದು ಉತ್ತಮ. ಮನುಷ್ಯ ಮುಹೂರ್ತವಿಲ್ಲದೆ ಹುಟ್ಟುತ್ತಾನೆ, ಮುಹೂರ್ತವಿಲ್ಲದೆ ಸಾಯುತ್ತಾನೆ, ಆದರೆ ಇಡೀ ಜೀವನವನ್ನು ಶುಭ ಮುಹೂರ್ತ ಹುಡುಕಾಟದಲ್ಲೇ ಇರುತ್ತಾನೆ. ಪ್ರೀತಿ ಇಲ್ಲದೆ ಇದ್ರೂ ಬದುಕಬಹುದು, ಆದರೆ ಗೌರವ ಇಲ್ಲದೆ ಬದುಕಬಾರದು. ದುಷ್ಟರ ಸಂಘ ಇದ್ದಲಿಯಂತೆ ಕೆಂಡವಾಗಿದ್ದರೆ ಕೈ ಸುಡುತ್ತದೆ, ತಣ್ಣಗಿದ್ದರೆ ಮಸಿ ಬಳಿಯುತ್ತದೆ. ಕರಗುವ ಮನಸ್ಸುಗಳಿಗೆ ಕಲ್ಲು ಹೊಡೆಯೋರೇ ಹೆಚ್ಚು, ಆದ್ದರಿಂದ ನೀವೇ ಒಂದು ಕಲ್ಲಾಗಿ ಬಿಡು.